ನಮಸ್ಕಾರ. ಮೈಸೂರಿನಿಂದ ನಾನು ಸುಪ್ರೀತ್ ಅನಂತಸ್ವಾಮಿ. ಮೈಸೂರು ವಿಶ್ವವಿದ್ಯಾನಿಲಯ ಬಡಾವಣೆ ಅಂದರೆ ಮೈಸೂರು ಯೂನಿವರ್ಸಿಟಿ ಲೇಔಟಲ್ಲಿದ್ದೀನಿ. ಒಂದು ಕಿರುಪರಿಚಯ ಈ ಜಾಗದ ಬಗ್ಗೆ. ಮೈಸೂರು ಮಧ್ಯಭಾಗದಿಂದ ಯೂನಿವರ್ಸಿಟಿ ಲೇಔಟು ಸರಿಸುಮಾರು ನಿಮಗೆ 8 ಕಿಲೋಮೀಟ್ರಲ್ಲಿ ಇರುವಂಥದ್ದು. ನನಗೆ ತಿಳಿದಿರುವ ಹಾಗೆ ದಿಸ್ ಇಸ್ ಅಬೌಟ್ 10 to 15 ಇಯರ್ಸ್ ಓಲ್ಡ್ ಲೇಔಟ್. ಬಹಳಷ್ಟು ಮನೆಗಳಿರುವಂತಹ ಬಡಾವಣೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂಥದ್ದು. ಇಲ್ಲಿ ಮನೆ ಕಟ್ತೀವಿ ಅಂತಂದರೆ ನಿಮಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರನ ನೀವು ಇಂದನೇ ಪ್ಲ್ಯಾನ್ ಅಪ್ರೂವಲ್ ತೊಗೋಬೇಕಾಗತ್ತೆ. 20, 30, 30, 40, 40, 60 ಆ್ಯಂಡ್ 50, 80 ಈ ಮೆಷರ್ಮೆಂಟಲ್ಲಿ ಇಲ್ಲಿ ಸೈಟ್ಗಳು ನಿಮಗೆ ಸಿಗುತ್ತೆ. ಭಾಳಷ್ಟು ಜನ ಕೇಳುವಂತಹ ವಿಚಾರ ನಾನು ಭಾಳ ವಿಡಿಯೋಗಳಲ್ಲಿ ಹೇಳಿದಾಗ ಕುಡಿಯುವ ನೀರಿನ ವ್ಯವಸ್ಥೆ, ವಾಟರ್ ಸೋರ್ಸ್ ಏನಿದೆ ಇಲ್ಲಿಗೆ. ಭಾಳಷ್ಟು ಪ್ರೈವೇಟ್ ಲೇಔಟ್ ಅಂದ ತಕ್ಷಣ ಭಾಳಷ್ಟು ಜನಕ್ಕೆ ಇರುವಂತಹ ಒಂದೇ ಡೌಟ್ ಏನು ಅಂತಂದರೆ ನೀರಿನ ವ್ಯವಸ್ಥೆ ಏನಿದೆ, ವಾಟ್ ಇಸ್ ದೆ ವಾಟರ್ ಸೋರ್ಸ್ ಇಯರ್ ಅಂತ. ಬಹಳ ಹಳೆಯ ಲೇಔಟು ಅಂತ ಹೇಳಿದ್ದೀನಿ. ಸೊ ವಾಟರ್ಗೆ ಇವರು ಈ ಲೇಔಟಲ್ಲಿ ಏನಿದೆ ಅಂತಂದರೆ ದೊಡ್ಡದು ಓವರ್ ಹೆಡ್ ಟ್ಯಾಂಕ್ಗಳನ್ನ ಕಟ್ಟಿದ್ದಾರೆ. ಸೊ ನಿರಂತರವಾಗಿ ನಿಮಗೆ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇದೆ. ನಾವು ಮನೆ ಕಟ್ಟಬೇಕು, ಮನೆಗೆ ತುಂಬ ನೀರು ಬೇಕಾಗುತ್ತೆ, ಕ್ಯೂರಿಂಗಿಗೆ ನೀರು ಸಿಗುತ್ತಾ ಅನ್ನೋದು ಭಾಳಷ್ಟು ಜನಕ್ಕೆ ಡೌಟ್ ಇರುತ್ತೆ. ಇಲ್ಲ, ಖಂಡಿತವಾಗ್ಲೂ ನಿಮಗೆ ನಿರಂತರವಾಗಿ ನೀರಿನ ಸಪ್ಲೈ ಇರುವಂತಹ ಏರಿಯಾ. ಎಲ್ಲೂ ಸಹ ನಿಮಗೆ ಇಲ್ಲಿ ಏರಿಯಾದಲ್ಲಿ ನೀರು ಪ್ರಾಬ್ಲಮ್ ಇಲ್ಲ. ನೀವು ಬಂದಿಲ್ಲ ಯಾವುದೋ ಸೈಟ್ ನೋಡಿ, ಯಾವ್ದಾದ್ರು ಮನೆ ಹತ್ರ ಹೋಗ್ಬಿಟ್ಟು ನಾವೆಲ್ಲ ಸೈಟ್ ತೊಗೋಬೇಕು ಅಂತ ಇದ್ದೀವಿ ಸ್ವಾಮಿ, ನಮಗೊಂದು ಏನು ನೀರಿನ ವ್ಯವಸ್ಥೆ ಅಂತ ಅವರು ಖಂಡಿತವಾಗ್ಲೂ ನಿಮ್ಗೆ ಹೇಳ್ತಾರೆ, ಇಲ್ಲ, ವಾಟರ್ ಇಸ್ ನಾಟ್ ಅಟ್ ಆಲ್ ಪ್ರಾಬ್ಲಮ್ ಇನ್ ದಿಸ್ ಪಾರ್ಟ್ ಆಫ್ ದಿ ಲೊಕ್ಯಾಲಿಟಿ. ನಾವು ಮನೆ ಕಟ್ಕೋಬೇಕು ಅಂತ ಇರೋರಿಗೆ ಬಹಳ ಸೂಕ್ತವಾಗಿರುವಂತಹ ಜಾಗ. ಏನಕ್ಕೆ ಅಂತಂದರೆ ನೋಡಿ, ವಿ ಆರ್ ಹಾರ್ಡ್ಲಿ ಅಬೌಟ್ 8 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಸಿಟಿ ಸೆಂಟರ್. ಲೊಕೇಶನ್ ಹೇಳಬೇಕು ಅಂತಾರೆ ಎಲ್ಲಿಂದ ಎಲ್ಲಿಗಿದೆ ಅಂತಂದರೆ ನೋಡಿ, ಒನ್ ಆಫ್ ದ ನೋನ್ ಏರಿಯಾಸ್ ಹೇಳ್ತೀನಿ. ದಟ್ಗಳ್ಳಿ ಅಂತ ಇದೆ ಮೈಸೂರಿನಲ್ಲಿ. ದಟ್ಗಳ್ಳಿ ಆದ ನಂತರ ಒಂದು 1.5 to 2 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಗೆ ಬರಲಿಕ್ಕೆ. ರಿಂಗ್ ರೋಡಲ್ಲಿ ಎಡಭಾಗಕ್ಕೆ ದೊಡ್ಡದಾಗಿ ಮೈಸೂರು ವಿಶ್ವವಿದ್ಯಾಲಯ ಉದ್ಯೋಗಿಗಳ ಬಡಾವಣೆ ಅಂತ ಬೋರ್ಡ್ ಇದೆ. ಅದ್ರ ಒಳಗೆ ಬಂದರೆ ನೀವು ಈ ಥರ ಒಂದು ಸ್ಟ್ಯಾಚ್ಯೂ ಇದೆ, ಸಿದ್ದರಾಮಯ್ಯ ವೃತ್ತ ಅಂತ, ಕ್ಲಾಕ್ ಟವರ್ ಇದೆ. ಸೊ ದಿಸ್ ಈಸ್ ದಿ ಯೂನಿವರ್ಸಿಟಿ ಲೇಔಟು, ಒನ್ ಆಫ್ ದ ಸೆಂಟರ್ ಪಾಯಿಂಟ್ ಅಂತ ಹೇಳ್ಬೋದು. ಸುತ್ತಮುತ್ತ ಭಾಳಷ್ಟು ಮನೆಗಳು ಈಗಾಗಲೇ ನನಗೆ ಗೊತ್ತಿರೋ ಪ್ರಕಾರ ಒಂದು 250 ಇಂದ 300 ಮನೆಗಳು ತಲೆ ಎತ್ತಿದೆ. ಸೊ ಯಾಕೆ ಈ ವಿಚಾರ ಹೇಳಿದೆ ಅಂತಂದರೆ, ಮನೆಗಳಿದ್ದಾರೆ, ಜನ ಇದ್ದಾರೆ, ವಾಸ ಇದ್ದಾರೆ ಅಂತಂದರೆ, ಹೆಬಿಟೈಟ್ ಕ್ರಿಯೇಟ್ ಆಗಿದೆ ಅಂತಂದರೆ ದೇರ್ ಮಸ್ಟ್ ಬಿ ವಾಟರ್ ಪ್ರಾಬ್ಲಮ್ ಇರಲ್ಲ. ಒಳಚರಂಡಿ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇರುತ್ತೆ, ಕನೆಕ್ಟಿಂಗ್ ರೋಡು, ಎಲ್ಲ ರೋಡ್ಗಳಿಗೂ ಡಾಂಬರೀಕರಣ ಆಗಿರುವಂಥದ್ದು ಭಾಳ ಚೆನ್ನಾಗಿದೆ. ರೋಡ್ಗಳಲ್ಲಿ ನೀಟಾಗಿದೆ, ವೆಲ್ ಮೇಂಟೈನ್ಡ್ ರೋಡು, ಅವೆನ್ಯೂ ಟ್ರೀಸ್ಗಳು. ಇನ್ನೊಮ್ಮೆ ತೋರಿಸ್ತೀನಿ ನೋಡಿ, ಈ ಕಡೆ ತೋರಿಸ್ತಾರೆ ಎಲ್ಲ ಈ ಥರ ಅವೆನ್ಯೂ ಟ್ರೀಗಳು ಎಲ್ಲ ಕಡೆನೂ ಇದೆ. ನಾನು ಹಾಕಿ ಮೇಂಟೈನ್ ಮಾಡಿರುವಂತಹ ಏರಿಯಾ, ಭಾಳ ಕಾಮಾಗಿ ಕೂಲಾಗಿರುವಂಥ ಏರಿಯಾ. ಬಹಳ ಗಲಾಟೆ, ಸೌಂಡ್ ಇಲ್ಲ. ಭಾಳ ಜನ ಕೇಳುವಂಥ ವಿಚಾರ, ಸುಪ್ರೀತ್ ನಾವು ಭಾಳಷ್ಟು ಮೈಸೂರಲ್ಲಿ ಏರಿಯಾ ನೋಡಿದ್ದೀವಿ, ಭಾಳ ಗಲಾಟೆ ಇರುತ್ತೆ, ಸ್ವಲ್ಪ ಸೌಂಡ್ ಇರುತ್ತೆ. ಕಾಮಾಗಿ ಪೀಸ್ಫುಲ್ ಆಗಿರುವಂಥ ಏರಿಯಾದಲ್ಲಿ ನಾವು ಒಂದು ಮನೆ ಕಟ್ಕೋಬೇಕು ಅಂತ ಇದ್ದೀವಿ. ಇಟ್ ಇಸ್ ಒನ್ ಆಫ್ ಇಟ್. ಮೈಸೂರಿನಲ್ಲಿ ನಾನು ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀವಿ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಐ ಆಮ್ ಥಿಂಕಿಂಗ್ ಟು ಸೆಲ್ ಇಟ್ ಆ್ಯಂಡ್ ಅರ್ನ್ ಪ್ರಾಫಿಟ್ ಅನ್ನೋರು ಇರ್ತೀರಿ. ಸೊ ಅವ್ರಿಗೂ ಸಹ ಬಹಳ ಸೂಕ್ತವಾಗಿರುವಂತಹ ಜಾಗ. ನೀವು ಇವತ್ತು ತಗೊಳ್ಳಿ, ಸೈಟ್ ತಗೊಳ್ಳಿ. ಮೈಸೂರು ಇಸ್ ನಾಟ್ ಎ ವೆರಿ ಕ್ವಿಕ್ ಅರ್ನಿಂಗ್ ಸಿಟಿ. ಅಂದರೆ ಬೇಗ ನಿಮಗೆ ಇನ್ವೆಸ್ಟ್ಮೆಂಟ್ ಮೇಲೆ ಬೇಗ ನಿಮಗೆ ಇಮಿಡಿಯೇಟಾಗಿ 1 ವರ್ಷದಲ್ಲಿ 2 ವರ್ಷದಲ್ಲಿ ಡಬಲ್ ಆಗಲ್ಲ. ಸೊ ಪ್ರಾಬ್ಲಿ ಯು ಮೈಟ್ ನೀಡ್ ಅಬೌಟ್ 4 to 5 years ಆರ್ 3 to 4 years ಇಸ್ ಎ ಗುಡ್ ಟೈಮ್ ಫಾರ್ ರಿಟರ್ನ್ಸ್ ಇನ್ ಮೈಸೂರು. ಬಟ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಲೊಕೇಶನ್ಸ್ ಇಫ್ ಯು ಆರ್ ಥಿಂಕಿಂಗ್ ಇನ್ ಟರ್ಮ್ಸ್ ಆಫ್ ಐ ವಾಂಟ್ ಟು ಕನ್ಸ್ಟ್ರಕ್ಟ್ ಅ ಹೌಸ್ ಟುಡೇ ಆ್ಯಂಡ್ ಐ ವಾಂಟ್ ಟು ಲಿವ್ ಹಿಯರ್ ಅನ್ನೋದಕ್ಕೆ ಭಾಳ ಚೆನ್ನಾಗಿರುವಂತಹ ಜಾಗ. ಇನ್ನಷ್ಟು ಜನ ಬಹಳ ಕೇಳುವಂಥ ವಿಚಾರ ಏನು ಅಂತಂದರೆ, ಸುಪ್ರೀತ್ ನಾವು ವಿ ವರ್ಕ್ ಫ್ರಮ್ ಹೋಮ್ ಅಂದರೆ ವರ್ಕ್ ಮನೆಯಿಂದಲೇ ಕೂತು ಇಂಟರ್ನೆಟ್ಟಲ್ಲಿ ಅಂದರೆ ತರಂಗಾಂತರಗಳಲ್ಲಿ ಇಂಟರ್ನೆಟ್ಟಲ್ಲಿ ನಾವು ಕೆಲಸ ಮಾಡುವಂಥದ್ದು 4G 5G ವ್ಯವಸ್ಥೆ ಇದೆಯಾ, ಮತ್ತು ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಬೇಕು. ಸೊ ಇದು ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಫುಡ್ ಆರ್ಡರ್ ಇರ್ಬೋದು, ಅಥವಾ ಅಂದರೆ ಅಮೆಝಾನು, ಫ್ಲಿಪ್ಕಾರ್ಟಿಂದ ಶಾಪಿಂಗ್ ಆರ್ಡರ್ ಮಾಡೋರು ಇರ್ಬೋದು. ಇಲ್ಲ ಇಲ್ಲಿ ತನಕ ಬರುತ್ತಾ, ಅಥವಾ ಎಷ್ಟೊಂದು ಕಡೆ ಪ್ರೊವೈಡೆಡ್ ದಿಸ್ ಪಿನ್ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್ ಅವರ್ ಸಪ್ಲೈ ಆರ್ ಸಪೋರ್ಟ್ ಸಿಸ್ಟಮ್ ಅಂತ ಹಾಕ್ಬಿಡ್ತಾರೆ. ಇಲ್ಲ, ಇಲ್ಲಿ ನಾನು ಭಾಳಷ್ಟು ಜನನ ಇಲ್ಲಿರೋಂಥ ಭಾಳಷ್ಟು ಜನ ನನಗೆ ಪರಿಚಯ ಇದ್ದಾರೆ. ನಾನು ಅವ್ರನ್ನೂ ಸಹ ಕೇಳಿದ್ದೀನಿ ಈ ವಿಡಿಯೋ ಮಾಡೋಕ್ಕೆ ಮುಂಚೆ, ಏನಂತ, ಈ ಥರ ವ್ಯವಸ್ಥೆ ಇದೆಯಾ, ಇಂಟರ್ನೆಟ್ ಫೆಸಿಲಿಟಿ ಇದೆಯಾ ಅಂತ. ಇಲ್ಲಿ ಬಂದಾಗಲೂ ಸಹ ಯೂಟ್ಯೂಬ್ ತೆಗೆದು ಒಂದು 2-3 ವೀಡಿಯೋಗಳನ್ನ ರನ್ ಮಾಡಿದೆ. ಅದಾದ ನಂತರ ನಾನು ಇಲ್ಲಿರೋ ಗೊತ್ತಿರುವಂಥ ಪರಿಚಯ ಇರುವಂತಹ ನಾನು ಇಲ್ಲಿ ನಿವಾಸಿಗಳನ್ನೂ ಸಹ ನಾನು ಅಂತ ಕೇಳಿದ್ದೀನಿ, ಏನಂತ, ಇಲ್ಲಿ ನಿಮಗೆ ಇಂಟರ್ನೆಟ್ ಸರ್ವಿಸ್ ಇದೆಯಾ, ಅಥವಾ ನಿಮಗೆ ಅಮೆಝಾನಿಂದ, ಫ್ಲಿಪ್ಕಾರ್ಟಿಂದ, ಅಥವಾ ಯಾವುದೇ ಆನ್ಲೈನ್ ಶಾಪಿಂಗ್ ಪ್ಲ್ಯಾಟ್ಫಾರ್ಮ್ಗಳಿಂದ ನಿಮಗೆ ಇಲ್ಲಿಗೆ ಈ ಪಿನ್ ಕೋಡಿಗೆ ನಿಮಗೆ ವ್ಯವಸ್ಥೆ ಅಂದರೆ ಸಪ್ಲೈ ಆಗೋಂಥ ವ್ಯವಸ್ಥೆ ಇದೆಯಾ, ಸರ್ವಿಸಸ್ ಇದೆಯಾ ಅಂತ. ಖಂಡಿತವಾಗ್ಲೂ ಇದೆ. ಸೊ ಒನ್ ಆಫ್ ದಿ ಆಸ್ಪೆಕ್ಟ್ಸ್ ದಟ್ ಐ ವಾಂಟ್ ಟು ಟೆಲ್ ಮೈ ವಿಡಿಯೋ ಏನು ಅಂತಂದರೆ, ವರ್ಕ್ ಫ್ರಮ್ ಹೋಮ್ ಇರೋರಿಗೆ ಮತ್ತು ಏನಾರು ಆನ್ಲೈನಲ್ಲಿ ತಗೊಳ್ಳೋರಿಗೆ ಎರಡೂ ಸಹ ಇಲ್ಲಿ ಇದೆ. ಸೊ ಇನ್ನೊಂದು ವಿಚಾರ ಏನು,
ಸುಪ್ರೀತ್ ನಮಗೆ ಲೋನ್ ಆಗುತ್ತಾ, ದಿಸ್ ಮೂಡ ಅಪ್ರೂವ್ಡ್ ಲೇಔಟಲ್ಲಿ ಸೈಟ್ಗಳ ಮೇಲೆ ನಿವೇಶನಗಳ ಮೇಲೆ ಲೋನ್ ಆಗುತ್ತೆ ಅನ್ನೋದು ಬಹಳಷ್ಟು ಜನದ್ದು ಒಂದು ಕ್ವಶನ್ ಇರುತ್ತೆ. ಖಂಡಿತವಾಗ್ಲೂ ನಿವೇಶನಗಳ ಮೇಲೆ ನಿಮಗೆ ಈ ಏರಿಯಾದಲ್ಲಿ ಸೈಟ್ ಬೇಕು, ನಮಗೆ ನಾವು ಲೋನ್ ತಗೋಬೇಕು ಅಂದರೆ ಅಬೌಟ್ 60 to 75% ತನಕ ನಿಮಗೆ ಲೋನ್ ಆಗುತ್ತೆ. ದಟ್ ಈಸ್ ಅಗೇನ್ ಈಕ್ವಲಿ ಪ್ರೊಪೋರ್ಷನಲ್ ಟು ಯುವರ್ ಇನ್ಕಮ್ ಡಾಕ್ಯುಮೆಂಟ್ಸ್ ವಾಟ್ ಯು ಗಿವ್ ಆರ್ ವಾಟ್ ಯು ಫರ್ನಿಶ್ ಟು ದಿ ಬ್ಯಾಂಕರ್ಸ್. ಸರಿ, ಸುಮಾರು 20-25% ಕಾಂಟ್ರಿಬ್ಯೂಷನ್ ವಿಲ್ ಬಿ ಡೌನ್ ಪೇಮೆಂಟ್, ಯುವರ್ ಕಾಂಟ್ರಿಬ್ಯೂಷನ್ ಅದು ಬಯರ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ನಿವೇಶನಗಳಲ್ಲೂ ಸಹ ಲೋನ್ ಆಗುತ್ತೆ. ಇನ್ನೊಂದು ವಿಚಾರ, ಬಹಳ ಜನ ಕೇಳುವಂಥ ವಿಚಾರ, ಸಾಯಿಲ್ ನಾವು ಮನೆ ಕಟ್ಕೋಬೇಕು ಅಂತ ಇದೀವಿ, ಸ್ವಲ್ಪ ಈ ಜಾಗದಲ್ಲಿ ಸಾಯಿಲ್ ಬಗ್ಗೆ ಹೇಳಿ ಅಂತ. ಅಂದರೆ ಮಣ್ಣು ಲೂಸ್ ಆಗಿದೆಯಾ, ಹಾರ್ಡ್ ಆಗಿದೆಯಾ, ರಾಕಿ ಆಗಿರುತ್ತಾ, ಅಥವಾ ಕೆರೆ ಮಣ್ಣು ಅಂತೀವಿ ಆ ಥರ ಏನಾರು ಇದೆಯಾ? ಇಲ್ಲ, ನೀವು ಬಂದು ವಿಚಾರಣೆ ಮಾಡ್ಬೋದು. ಎಲ್ಲೂ ಸಹ ನಿಮಗೆ ಲೂಸ್ ಸಾಯಿಲ್ ಆಗಲಿ ಅಥವಾ ವೆಟ್ ಸಾಯಿಲ್ ಆಗಲಿ, ಅಥವಾ ಅಂತಂದರೆ ವೆರಿ ಈ ಸಿಲ್ಕಿ ಸಾಯಿಲ್ ಅಂತಾರೆ, ಅಂತಂದರೆ ಈ ಕೆರೆ ಮಣ್ಣಿರುತ್ತೆ ಅದೇ ಥರ ಇದೆಯಾ ಅಂತ, ಇಲ್ಲಿ ಯಾವುದೇ ಥರ ಆ ಥರ ತೊಂದರೆಗಳಿಲ್ಲ. ಎಲ್ಲ ಗುಣಮಟ್ಟ, ಮನೆ ಕಟ್ಟಕ್ಕೆ ಏನು ನಿಮಗೆ ಒಳ್ಳೆ ಬೇಸ್ಮೆಂಟ್ ಹಾಕಲಿಕ್ಕೆ ಏನು ಗುಣಮಟ್ಟದ ಮಣ್ಣು ಬೇಕು ಅದು ಇದೆ ಈ ಲೊಕೇಶನ್ನಲ್ಲಿ. ಸೊ ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಆಲ್ ದಿ ಆಸ್ಪೆಕ್ಟ್ಸ್ ಫಾರ್ ಎನಿ ಇನ್ವೆಸ್ಟರ್ ಆರ್ ಎನಿ ಪರ್ಸನ್ ಹೂ ಇಸ್ ಲುಕಿಂಗ್ ಟು ಬಿಲ್ಡ್ ಅ ಹೌಸ್ ಇನ್ ಮೈಸೂರು. ಸೊ ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ, ನಿಮಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ಯಾವ ಸೈಟ್ ಸೇಲ್ಗಿದೆ, ಎಲ್ಲಿದೆ, ಲೊಕೇಶನ್ನು, ರೇಟು, ಡೀಟೇಲ್ಸು, ಡಾಕ್ಯುಮೆಂಟೇಷನ್ನು, ಬ್ಯಾಂಕ್ ಲೋನು, ಇವೆಲ್ಲವಕ್ಕೂ ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ ಇರುತ್ತೆ. ಈ ಡಿಸ್ಕ್ರಿಪ್ಷನಲ್ಲಿ ನಾನು ಲೊಕೇಶನ್ನು ಸಹ ಹಾಕಿರ್ತೀನಿ, ನೀವು ಬರ್ಬೋದು, ನೋಡ್ಬೋದು. ಅಕಸ್ಮಾತ್ ನನ್ನ ಲೊಕೇಶನ್ ಏನಾದ್ರು ಅಲ್ಲಿ ನಾನು ಹಾಕಿಲ್ಲ, ಅದರಲ್ಲಿ ಮೆನ್ಷನ್ ಆಗಿಲ್ಲ ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನಾನು ಇದೇ ನಂಬರ್ ವಾಟ್ಸಪ್ಪಲ್ಲಿ ಸಹ ಅವೈಲೇಬಲ್ ಇದ್ದೀನಿ. ಯು ಕ್ಯಾನ್ ಟೆಕ್ಸ್ಟ್ ಮೀ ಆರ್ ಯು ಕ್ಯಾನ್ ಕಾಲ್ ಮೀ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು. ನಾನು ಸುಪ್ರೀತ್, ಮೈಸೂರಿಂದ ಇನ್ನೊಂದು ಜಾಗ, ಇನ್ನೊಂದು ಮನೆ, ಇನ್ನೊಂದು ಸೈಟು, ಇನ್ನೊಂದು ಅಪಾರ್ಟ್ಮೆಂಟ್ ತೊಗೊಂಡು ಬರ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು.